ಸಂಗ್ರಾಮ್ ಕಲ್ ಎತ್ತುವ ಕೊನೆಯ ಸ್ಪರ್ಧಾಳು ಅಫ್ಜಲ್ ಮುಜಾವರ್ ಸಾಕಿನ ಆಸಂಗಿ ತುರ್ಕ್ ಇವರು ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಅಫ್ಜಲ್ ಮುಜಾವರ್ ಅವರು ಈ ಸಂಗ್ರಾಮ್ ಕಲ್ ಎತ್ತುವ ಸ್ಪರ್ಧೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ಆ ಟೈಮಿಂಗ್ ಬಸು ಚೌಧರಿ ಅವರು ಟೈಮಿಂಗ್ ಹಚ್ಚಬೇಕು. ನೀವು ಮುಂದಿನ ಸ್ಪರ್ಧೆ ಮುಂದೆ ಕಾಣಿಲ್ಲ ವಿಚಾರ ಬರ್ರಿ ಒಂದು ಎಲ್ಲರೂ ಅಲ್ಲಿ ಮುಂದೆ ಕಟ್ಟಿ ಕೂತಾರೋ ಇದೇ ಮೈದಾನದಾಗ ದಯಮಾಡಿ ನಡ್ಬಾರ್ದು ಯಾರು ಬರ್ಬಾರ್ದು. ಯಾಕಂದ್ರೆ ಒಳ್ಳೆ ಪೈಲ್ವಾನರು ಅವ್ರು ಬಾಳ ನಡೀತಾರೆ ಕಲ್ಲವ್ರ ಕುಂತ ಅವ್ರು ಎತ್ತದ್ ನೋಡಿ ಇನ್ನೊಬ್ರಿಗೂ ಕಾಣಿಸ್ಬೇಕು. ಆ ರೀತಿ ಯಾರು ತೊಂದರೆ ಮಾಡಬೇಡ್ರಿ. ದಯಮಾಡಿ ಮೈದಾನದಾಗ ಯಾರು ಬರ್ಬೇಡ್ರಿ. ಒಂದ್ ಸ್ವಲ್ಪ ದಂಡಿ ಸರ್ದಿಂದ ದೂರ. ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಅಫ್ಜಲ್ ಮುಜಾವರ್ ಆಸಂಗಿ ತುರ್ಕ್ ಜತ್ ತಾಲೂಕ. ನಾಳೆ ರವಿವಾರ 2ನೇ ತಾರೀಕು ಉಪಾಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 75,001 ರೂಪಾಯಿ ಧರ್ಮನಾಥ್ ಜೈನ್ ಸಂಘ ಖರಾಬ್ ಬಜಾರ್ 12,001 ರೂಪಾಯಿ. ದ್ವಿತೀಯ ಬಹುಮಾನ 8,001 ರೂಪಾಯಿ. ಈ ಎರಡೂ ಬಹುಮಾನಗಳು ದೀಪಕ್ ಪಾಲನ್ಕರ್ ಅವರು ಜ್ಯುವೆಲರಿ ಶಾಪ್ ಜಮಖಂಡಿಯವರು. ಅದೇ ರೀತಿಯಾಗಿ ತೃತೀಯ ಬಹುಮಾನ 6,001 ರೂಪಾಯಿ. 4ನೇ ಬಹುಮಾನ ದರ್ಜೆಯ ಗುತ್ತಿಗೆದಾರರು ಜಮಖಂಡಿಯವರು ಕೊಡಮಾಡಲ್ಪಟ್ಟಿದ್ದಾರೆ. ಈ ಬಹುಮಾನವನ್ನು ಕೊಡಮಾಡಲ್ಪಟ್ಟಂತ ಎಲ್ಲ ದಾನಿಗಳಿಗೆ ಕನ್ನಡ ಅಭಿಮಾನಗಳ ವತಿಯಿಂದ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಟಿ ಶರ್ಟ್ ಮತ್ತು ಕ್ಯಾಪ್ ಕೊಡುಗೆದಾರರು ಬಸವರಾಜ್ ಕಲ್ಯಾಣ್ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕನ್ನಡ ಅಭಿಮಾನಿಗಳ ಮನಸ್ಸುಗಳಿಗೆ ಧನ್ಯವಾದಗಳು. ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು. ಕನ್ನಡ ಸಂಘ ಜಮಖಂಡಿ ಇವರ ಸ್ವಾಗತ. ಈ ಪಂದ್ಯಾವಳಿಗಳಿಗೆ 1,000 ರೂಪಾಯಿ ಶ್ರೀ ಎಸ್ ಸಿ ಮೋಟಗಿ ಬಾಪೂಜಿ ಬ್ಯಾಂಕಿನ ಸಿಇಒ ಅವರು ಕೂಡ ಮಾಡಿದ್ದಾರೆ. ಅದೇ ರೀತಿ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಟಿ ಶರ್ಟ್ ಕ್ಯಾಪ್ ಅನ್ನು ಜಂಗಿ ನಿಕಾಲಿ ಕುಸ್ತಿಗಳು ಇರುತ್ತವೆ. ಪಾಲನ್ಕರ್ ಜ್ಯುವೆಲರ್ಸ್ ಜಮಖಂಡಿ ಅವರು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಈ ನಮ್ಮ ಕನ್ನಡ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ತೃತೀಯ ಬಹುಮಾನ 6,001 ಹಾಗೂ ಚತುರ್ಥ ಬಹುಮಾನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಅಫ್ಜಲ್ ಅವರ ನೋಡ್ರಿ, ಅಫ್ಜಲ್ ಅವರು 65 ಕಿಲೋ. ದಯವಿಟ್ಟು ನೋಡ್ರಿ, ಬಿಳಿ ಸ್ಪೆಂಡರ್ ಐತಿ ಯಾರ್ದ, ಒಂದು ಕ್ಯಾಂಪ್ ಸ್ಕೂಟಿ ಐತಿ ಯಾರ್ದು ನೋಡ್ರಿ. 2 ಬಿಳಿ ಸ್ಪೆಂಡರ್ ನಾವು ತಕೋಬರಿ ದಯವಿಟ್ಟು. ಒಂದು ಕ್ಯಾಂಪ್ ಸ್ಕೂಟಿ ಐತಿ ನೋಡ್ರಿ ಯಾರ್ದ. ಹಾ ದಯವಿಟ್ಟು ಅಲ್ಲಿ ಕುಂಡ್ರಿಪ್ಪ. ಅಲ್ಲಿ ಹಿಂದೆ ಗ್ಯಾಲರಿ ಮೇಲೆ ಇದ್ದವ್ರು ಕಾಣಂಗಿಲ್ಲ, ನೀವು ಗ್ಯಾಲರಿ ಮೇಲೆ ಹೋಗ್ರಿ ದಯವಿಟ್ಟು. ಲೈಟ್ ಬಡ್ಡಾಗಿದ್ದವ್ರು ಅದು ತೊಂದ್ರೆ ಐತೆ. ಹಿಂದಿ ಹಿಡಿಸ ನಡೀತೈತಿ. ಇನ್ನೊಂದು 10 ಮಿನಿಟ್ ನಡೀತೈತೆ. ನೀ ಮಾಡೋದನ್ನ ನೀ ಮಾಡ ಯಾರಿಗೂ ಮಾಡ್ತಾರೆ ಅಫ್ಜಲ್ ಅವರು. ಬಾರಿ ಮಾರಾಟ ಗಾಡಿ ಮುಂದೆ ಅಫ್ಜಲ್ ಅವರು 75 ಕೆಜಿ ಪ್ರಯತ್ನ ಮಾಡ್ಲಾತಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅಭಿನಂದನೆ ಮಾಡ್ರಿ. ಹಾ 90 ಮುಂದೆ ಗ್ರೂಪ್ ಹಿಡಿದು ಬಹುಮಾನ 12,001 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 8,001 ರೂಪಾಯಿ. ಎರಡು ಬಹುಮಾನಗಳನ್ನು ದೀಪಕ್ ಪಾಲನ್ಕರ್
ಜ್ಯುವೆಲರ್ಸ್ ಜಮಖಂಡಿ ಅವರು ಕೊಡ ಮಾಡ್ಯಾರ, ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ತೃತೀಯ ಬಹುಮಾನ ಹಾಗೂ ಚತುರ್ಥ ಬಹುಮಾನವನ್ನ ಅಶೋಕ್ ಸಂಗಪ್ಪ ಸಿದ್ರೆಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಜಮಖಂಡಿ ಇವರು ಕೂಡ ಮಾಡ್ಯಾರ. ಇವ್ರಿಗೂ ಕೂಡ ನಮ್ಮ ಕನ್ನಡ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಎಂಬತ್ತೈದು ಕೆಜಿ ಅಫ್ಜಲ್ ಅವರು 85 ಕೆಜಿ ಪ್ರಯತ್ನ ಮಾಡ್ತಾ ಇದ್ದಾರೆ. 96 ನಮ್ಗೆ ಐತಿ, 98 ತಗೋರಿ, 1 ಕ್ವಿಂಟಲ್ ತಗೋರಿ, 1 2 ತಗೋರಿ, 1 5 ನಮ್ಗೆ ಐತಿ. ಮಾತಾಡಿದಷ್ಟು ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆಗೆ ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನವನ್ನು ದೀಪಕ್ ರಾವ್ ಪಾಲಕರ್ ಜ್ಯುವೆಲರ್ಸ್ ಜಮಖಂಡಿ ಅವರು ಕೂಡ ಮಾಡ್ಯಾರ. ಅವ್ರಿಗೂ ಕೂಡ ನಮ್ಮ ಕನ್ನಡ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ 85 1 ಲಕ್ಷ ರೂಪಾಯಿಯನ್ನ ನಮ್ಮ ಅರ್ಬನ್ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಮಾಮೂನ್ ಕ್ವಾರ್ನಳ್ಳಿ ಅವರು ಕೂಡ ಮಾಡ್ಯಾರ. ಅದೇ ರೀತಿ ಚತುರ್ಥ ಬಹುಮಾನವನ್ನ ನಮ್ಮ ಕನ್ನಡ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ 88 ಕೆಜಿ ಪ್ರಯತ್ನ ಮಾಡತ್ತ ನೋಡ್ರಿ ಅಫ್ಜಲ್. ಏ ತಮ್ಮ ರಾಜು ಏ ರಿಕ್ಷಾ ಬಂದಿರ್ತಾರ ಬಾತಲೆ ಕಡೆ ಕಲರ್ಸು ನಾವು ಮತ್ತೆ ನೋಡ್ರಿ ಕಲ್ಲು ಈ ರಿಕ್ಷಾ ಡ್ರೈವರ್ ಎಲ್ಲಿದೆ ನೋಡಪ್ಪ, ಈಚೆ ಕಡೆ ವೇದಿಕೆ ಬಲವಾಗಿದೆ ತುಂಬಾ. ಹಾ 82 ಕೆಜಿ ಚಪ್ಪಾಳೆ ಮುಖಾಂತರ ಅಭಿನಂದಿಸ್ಬೇಕು. ಹಾ 90 ಕೆಜಿ ಅಫ್ಜಲ್ ಅವರು 90 ಕೆಜಿ. ಹಾ ಎಲ್ಲರೂ ಚಪ್ಪಾಳೆ ಮುಖಾಂತರ ಹುಡುಗಲಿಸ್ಬೇಕ. ನೀವೇನು ಚಪ್ಪಾಳೆ ಕೊಡ್ತೀರಿ ಹಂಗೆ 100 103 5 ಹಿಂದಿನ ಸರಿ. ಚಪ್ಪಾಳೆ 90 ಕೆಜಿ ಬೇಕಾದ್ರೆ 90 ಕೆಜಿ ಜ್ಯುವೆಲರ್ಸ್ ಜಮಖಂಡಿ ಅವರು ಕೂಡ ಮಾಡ್ಯಾರ. ಅವ್ರಿಗೂ ಕೂಡ ನಮ್ಮ ಕನ್ನಡ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ತೃತೀಯ ಬಹುಮಾನ 6001 ಹಾಗೂ 92 ಕೆಜಿ ನೋಡ್ರಿ 92 ಕೆಜಿ ಅಂತ ಮಾತಾನ. ಹಾ 92 ಕೆಜಿ ಚಪ್ಪಾಳೆ 92. ಹಾ ಅಫ್ಜಲ್ 92 ಕೆಜಿ. ಹಾ ಹೌದು ಹಾ ನೋಡ್ರಿ 94 ಕೆಜಿ 94 ಕೆಜಿ ಅಫ್ಜಲ್ ಅವ್ರ. ಹಾ ಚಪ್ಪಾಳೆ ಮುಖಾಂತರ ಅಫ್ಜಲ್ ಅವರು 94 ಕೆಜಿಗೆ. ಹಾ 1 ಕ್ವಿಂಟಲ್ ಕಲ್ಲಿದ್ದೀರ 100 ರೂಪಾಯಿ ಗೌಡ್ರ ಐತೆ ನೋಡ್ರಿ ಬಿರಾದಾರ ಅವ್ರ. ಮಾಂತು ದೇಸಾಯಿ ಅವ್ರು 200 ರೂಪಾಯಿ ಆಯ್ತು ನೋಡ್ರಿ 1 ಕ್ವಿಂಟಲ್ ಕಲ್ಲಿದ್ದೀರ. ಹಾ ನೋಡ್ರಿ 94 ಕೆಜಿ ಹನುಮಂತಣ್ಣ ಭಾಳ ಪ್ರೀತಿ ಐತೆ. ಈಗ ಏನ್ ಅಡ್ವಾನ್ಸ್ ಮಾಡ್ಯಾರಲ್ಲ ಅವ್ರು ಯಾರು ಕೊಡ್ಲಿಕ್ಕಂದ್ರೆ ನಾವು ಒಬ್ಬನ ಕೊಡ್ತೀವಿ. ದಯವಿಟ್ಟು ತಿಳ್ಕೊಬೇಡ, ಎಲ್ಲಾರು ಕೊಡ್ತಾರ. ನೀವು ಒಟ್ಟ ರೊಕ್ಕ ಅದಕ್ಕಿಂತ ಹೆಚ್ಚು ಕೊಡ್ತಾರ. ಕ್ವಿಂಟಲ್ ಕಲ್ಲಿ ಹೋಗ್ಬೇಕ 96 96 ಕೆಜಿ. ದೇಸಾರ ಮಾತು ದೇಸಾರ 200 ರೂಪಾಯಿ ಐತೆ. ಪ್ರದೀಪ್ ಮೆಡಗುದ್ದ ಅವ್ರದ್ದು 100 ಐತೆ. ಹಾ ಸರಿ ಮತ್ತೆ ಬರಾಬರ್ ಸರಿ ಬರ ಮಾತು ದೇಸಾರ ಬರ್ರಿ ದೇಸಾರ ಯಾರು
ಹಾ ನೋಡ್ರಿ 96 ಕೆಜಿ 96 ಕೆಜಿ ಒಂದೇ ಸಲ್ಲಿಸ್ಬೇಕು ಫಕೀರ್ ಸಾಬ್ ಕಾಕಾರ 500 ನಮ್ಮ ಫಕೀರ್ ಸಾಬ್ ಕಾಕಾರ 500 ರೂಪಾಯಿ ಕೊಟ್ಟಾರ ಲಿಂಗನ 105 ಅಫ್ಜಲ 100 ನೋಡಿರಿ ಅಫ್ಜಲ 100 ನೋಡ್ಬೇಕ ಇಂಥ ಶಕ್ತಿ ಪ್ರದರ್ಶನ ಬೆಳೆಸೋ ಪ್ರಯತ್ನ ಮಾಡತ್ತೀವಿ. ಅದಕ್ಕೆ ನಾ ಇಡೀ ಕರ್ನಾಟಕ ರಾಜ್ಯ ಎಲ್ಲಾ ಪ್ರಜೆಗಳು ಖುಷಿ ಅದೇವ. ಇದು ಹಂಗ ಬೆಳಿಬೇಕ ಹಂಗ ಆಗ್ಬೇಕಂತ ಹೇಳಿ ನಾ ಆರಾಮಿದ್ರು ಹಾಸ್ಪಿಟಲ್ ಆಗಿದ್ರು ಅಲ್ಲಿ ಜೊತೆ ಬಂದಿನಿ ಖಾಸ್ ನಿಮ್ ಪ್ರೀತಿಗೋಸ್ಕರ. ಅದಕ್ಕೆ ನೀವೇನಿದು ಬಹುಮಾನ ಇಟ್ಟು ಕಿಸಿನ್ಕಾಯಿ ಏನಿದು ಶಕ್ತಿ ಪ್ರದರ್ಶನ ಸಪೋರ್ಟ್ ಮಾಡತ್ತೀರಿ ನೋಡ್ರಿ. ನೀವು ಬಹುಮಾನ ಕೊಟ್ಟಂಗೆ ಎಲ್ಲರಿಗೂ ನಾನು ಹೃದಯ ತುಂಬಾ ಧನ್ಯವಾದ ಹೇಳ್ತೀನಿ. ಇಲ್ಲಿ ನನಗೊಂದ್ಸಲ ಕ್ಷಮಸ್ರಿ, ದಯವಿಟ್ಟು ಕ್ಷಮಸ್ರಿ. ಯಾಕಂದ್ರೆ ಓದೋಕ್ ನೋಡ್ರಿ ನೀವು ನಾನು ಈಗಿದ್ದ ನನ್ ಸ್ವಲ್ಪ ಆರಾಮಿಲ್ಲ ಅಂತೇಳಿ ಕೈಗಳು ನಡೆಯಾಗತ್ತವ. ಕ್ಷಮತೆ ಒಂದ್ಸಲ ನೋಡಿ ಬೇರೆ ಒಳ್ಳೆ ಮಾಡ್ಲಿ ಮುಂದೆ ನೋಡ. ನನಗೆ ಬಹುಮಾನ ಕೊಟ್ಟಂದ್ರಿಗೆ ನಾನು ಹೃದಯ ತುಂಬಾ ಧನ್ಯವಾದ ಹೇಳ್ತೀನಿ. 1 ಕ್ವಿಂಟಲ್ ರೀ 96 ಕಿಲೋ ಐತಿ 96 ಕಿಲೋ ನೋಡ್ರಿ. ಇದ್ರೊತ್ತಕ ಏನ್ ವಿಡಿಯೋ ಮಾಡ್ಯಾರ್ರಿ ಅದು ಶಿವ ಟಿವಿ 369 ಅಂತ ಹೊಡೆದ್ರೆ ಎಲ್ಲಾ ಯೂಟ್ಯೂಬ್ ದಾಗ ಬರ್ತೈತಿ. ಶಿವ ಟಿವಿ 369 ಅಂತ ಹೇಳಿ ಹೊಡೆದ್ರೆ ಅಂದ್ರೆ ಯೂಟ್ಯೂಬ್ ದಾಗ ಎಲ್ಲಾರು ನೋಡ್ಬೋದು. ದಯವಿಟ್ಟು ಇಷ್ಟೊತ್ತನ ವಿಡಿಯೋ ಮಾಡಿದಂಥ ಶಿವ ಟಿವಿ ಅವರಿಗೆ ನಮ್ಮ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳ ಮೂಲಕ ಅವರಿಗೆ ಅಭಿನಂದನೆಗಳು. ದಿನಾಲು ಹೀಗೆ ಪ್ರಚಾರ ಮಾಡ್ತಾ ಇದ್ರೆ ನಮ್ಮ ಕನ್ನಡ ಸಂಘದ ಒಂದು ಹೆಸರು ಎಲ್ಲ ದೇಶದ ಮೂಲೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಅದ. ಸಂಗ್ರಾಮ್ ಕಲ್ಲೆತ್ತುವಂಥ ಒಂದು ಸ್ಪರ್ಧಿಗಳ ಒಂದು ಮೊದಲ ಮತ್ತು 4ನೇ ಬಹುಮಾನವನ್ನು ಪಡೆದಂಥ ಆ ವಿಜೇತರು ಈ ರೀತಿ ಇದ್ದಾರೆ. ಮೊದಲನೇದಾಗಿ ಸಂಗ್ರಾಮ್ ಕಲ್ಲವನ್ನು ಎತ್ತಿದಂಥ ಪ್ರಥಮ ಬಹುಮಾನ ಅಫ್ಜಲ್ ಖಾನ್ ಮುಜಾವರ್ ಇವರು ಪ್ರಥಮ ಬಹುಮಾನ 12,001 ರೂಪಾಯಿ ದೀಪಕ್ ಪಾಲನ್ಕರ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2ನೇ ಬಹುಮಾನ ಕಿರಣ್ ಬಿಸ್ನಾಳ್ ಅವರು ದ್ವಿತೀಯ ಬಹುಮಾನ 8,001 ರೂಪಾಯಿ. ಆಮೇಲೆ ತೃತೀಯ ಬಹುಮಾನ ಸಂತೋಷ್ ಬಿಸ್ನಾಳ್ ಅವರು 6,001 ರೂಪಾಯಿ. ಆಮೇಲೆ 4ನೇ ಬಹುಮಾನ ರಿಯಾಜ್ ಜಮಾದಾರ್ ಅವರು 4,001 ರೂಪಾಯಿ. ಸಂಗ್ರಾಮ್ ಕಲ್ ಎತ್ತುವ ಸ್ಪರ್ಧೆಗೆ ಮೊದಲನೇ ಬಹುಮಾನ ಮತ್ತು 2ನೇ ಬಹುಮಾನವನ್ನು ನೀಡಿದಂತ ದೀಪಕ್ ಪಾಲನ್ಕರ್ ಅವರು 20,000 ರೂಪಾಯಿಯನ್ನು ಕೊಡಮಾಡಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಅವರಿಗೆ ಕಾರ್ಯದರ್ಶಿಯರು ಎಲ್ಲ ನಿರ್ದೇಶಕರು ಸೇರಿ ಅವರನ್ನ ಸನ್ಮಾನಿಸಬೇಕು. ಪ್ರಥಮ ಬಹುಮಾನ ಅಫ್ಜಲ್ ಖಾನ್ ಮುಜಾವರ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ 4ನೇ ಬಹುಮಾನ ರಿಯಾಜ್ ಜಮಾದಾರ್ ವೇದಿಕೆ ಮೇಲೆ ಬರಬೇಕು. ರಿಯಾಜ್ ಜಮಾದಾರ್ ಅವರು 4ನೇ ಬಹುಮಾನ. ತೃತೀಯ ಬಹುಮಾನ ಸಂತೋಷ್ ಬಿಸ್ನಾಳ್ ಅವರು. ಸ್ಪರ್ಧೆಯಲ್ಲಿ
ವಯಸ್ಸು ಕಿರಿದಾದರೂ ಕೂಡ ಅವರ ಸಾಧನೆ ಹಿರಿದು. ಯಾಕಂದ್ರೆ ಇನ್ನೂ ಸಣ್ಣ ವಯಸ್ಸ, ಅವರು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಅವರಿಗೆ ಇನ್ನಷ್ಟು ಈ ಕನ್ನಡ 3 ನಂಬರ್ ಮುತ್ತು ಕಡಾಡಿ ಅವರು ವಿಠ್ಠಲ ಮಣ್ಣಿಕಟ್ಟಿ, ಮುತ್ತಣ್ಣ ಕಲ್ಲಿಮಟ್ಟಿ ಮತ್ತು ಮುತ್ತಣ್ಣ ಕಲಾದ್ಗಿ. ಬರ್ರಿ, ಇಲ್ಲ ಇದೊಂದು ಫೋನ್ ಅಲ್ಲ.